ಭಗವಂತ ಅನೇಕ ಸಂದರ್ಭದಲ್ಲಿ ಮಹಾಭಾರತದ ಒಂದು ಪ್ರಸಂಗದಲ್ಲಿ ತಾನು ತೋರಿಸಿಕೊಟ್ಟಿದ್ದಾನೆ ಜಗತ್ತಿನಲ್ಲಿ ಯಾವುದು ಮುಖ್ಯ ಅಂಥೇಳಿ. ಎಷ್ಟು ರೋಚಕವಾದಂತಹ ಕೃಷ್ಣನ ಒಂದೊಂದು ಯಾವ ಅರ್ಜುನರ ಮೇಲಿನ ಅನುಗ್ರಹ, ಅದನ್ನು ನಾವು ಒಮ್ಮೆ ಅವಲೋಕನ ಮಾಡಬೇಕು. ಒಂದು ಸಂದರ್ಭ, ಅದು ಇನ್ನೂ ಯುದ್ಧ ಆಗಿಲ್ಲ, ಯುದ್ಧ ಆಗೋಕ್ಕಿಂತ ಪೂರ್ವಭಾವಿಯಾದಂತಹ ಒಂದು ಉದ್ಯೋಗ ಪರ್ವದಲ್ಲಿ ಬರುವಂತಹ ಕಥೆ. ಕೃಷ್ಣ ತಾನು ಮಲಗಿರುವಂತೆ ನಟನೆ ಮಾಡಿದ್ದಾನೆ. ದುರ್ಯೋಧನನಿಗೆ ಕೃಷ್ಣನ ಬಳಿ ಇರುವಂತಹ ಆ 10 ಕೋಟಿ ನಾರಾಯಣಿ ಸೈನ್ಯ ಅಪೇಕ್ಷಿತವಾಗಿದೆ. ಅರ್ಜುನರು ಕೂಡ ಬಂದಿದ್ದಾರೆ. ಪೂರ್ವದಲ್ಲಿ ದುರ್ಯೋಧನ ಬಂದಿದ್ದಾನೆ. ಈ ಯಕಶ್ಚಿತ್ ಯಾವ ಯಾದವ ಇದ್ದಾನೆ ಗೊಲ್ಲ, ಇವನ ಹತ್ರ ನಾನೇನು ಪಾದದ ಅಡಿಯಲ್ಲಿ ನಿಂತ್ಕೊಳ್ಳೋದು ಅಂಥೇಳಿ ಅವನ ಮುಖದ ಹತ್ರ ಬಂದು ನಿಂತ್ಕೊಂಡ. ಮೊದಲು ಕೃಷ್ಣ ನನ್ನನ್ನೇ ಕಾಣಬೇಕು ಅಂಥೇಳಿ. ಅನಂತರದಲ್ಲಿ ಅರ್ಜುನರು ಬಂದಿದ್ದಾರೆ. ಬಂದು ಭಗವಂತ ಸಾಕ್ಷಾತ್ ವೈಕುಂಠಾಧಿಪತಿ ಅಂತ ಅಂದುಕೊಂಡು ಅವನ ಪಾದದ ಹತ್ರ ಬಂದು ನಮಸ್ಕಾರ ಮಾಡಿ ಕುಳಿತಿದ್ದಾರೆ. ಕೃಷ್ಣ ನಟನೆಯನ್ನು ತಾನು ನಿಲ್ಲಿಸಿದ, ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದ. ತಕ್ಷಣಕ್ಕೆ ಕಣ್ತೆರೆದ. ಪಾದದ ಬುಡದಲ್ಲಿ ಆ ಅರ್ಜುನರಿದ್ದಾರೆ. ಅರ್ಜುನರನ್ನು ಪ್ರಥಮತೆಯ ನೋಡಿದ. ದುರ್ಯೋಧನ ಎದೆ ಹೊಡ್ಕೊಂಬಿಟ್ಟ. ಮೊದಲು ಬಂದವನು ನಾನು, ಆದರೆ ಅರ್ಜುನರನ್ನು ಕೃಷ್ಣ ನೋಡಿಬಿಟ್ನಲ್ಲ, ಮತ್ತು ಅರ್ಜುನನಿಗೆ ಮೊದಲು ತನ್ನ ಅಭೀಷ್ಟ ಸಿದ್ಧಿಯಾಗತ್ತೆ ಅಂಥೇಳಿ ಮನಸ್ಸಿನಲ್ಲೇ ಕೊರಗ್ತಾ ಇದ್ದಾನೆ. ಕೃಷ್ಣನಿಗಂದ ನಾನು ಮೊದಲು ಬಂದಿದ್ದು ಅಂಥೇಳಿ. ಕೃಷ್ಣ ಅಂದ, ಒಂದು ಕರಾರಿದೆ, ಒಂದು ಪದ್ಧತಿ ಇದೆ, ಶಾಸ್ತ್ರದಲ್ಲಿ ಒಂದು ಪದ್ಧತಿ ಹಾಕ್ಕೊಟ್ಟಿದ್ದಾರೆ. ಅದೇನು ಅಂದರೆ, ಇಬ್ಬರಿಗೆ ನ್ಯಾಯವನ್ನು ಸೂಚನೆ ಮಾಡುವಾಗ ಯಾರು ಕಿರಿಯರಿರ್ತಾರಲ್ಲ ಅವರಿಗೆ ಮೊದಲು ಅಭೀಷ್ಟವಾದದ್ದನ್ನು ಸಿದ್ಧಿ ಮಾಡಿ ಆಮೇಲೆ ದೊಡ್ಡವರಿಗೆ ನಂತರದಲ್ಲಿ ಮಾಡುವಂಥದ್ದು ಶಾಸ್ತ್ರದಲ್ಲಿ ಅಭಿಮತವಾದದ್ದು. ಅದರಂತೆ ಅರ್ಜುನರಿಗೂ ಮತ್ತು ದುರ್ಯೋಧನನಲ್ಲಿ ಇಬ್ಬರಲ್ಲಿ ಯಾರು ಸಣ್ಣವರು ಅಂತಂದರೆ ಅರ್ಜುನರು ಸಣ್ಣವರು. ಆಗಲೇ 60 ವರ್ಷ ಆಗಿರುತ್ತೆ. ಮತ್ತು ಇಬ್ಬರಲ್ಲಿ ಯಾರು ಸಣ್ಣವರು ಅಂತಂದರೆ ಅರ್ಜುನರು ಸಣ್ಣವರು ಅಂತ ಅಷ್ಟೇ ಅರ್ಥ. ಹಾಗಾಗಿ ಅರ್ಜುನರಿಗೆ ಏನು ಬೇಕು ಅಂತ ಕೇಳ್ತಾನೆ ಕೃಷ್ಣ. ಕೃಷ್ಣ ಹೇಳ್ದ, ನಾನು ನಿರಾಯುಧನಾಗಿ ಇರ್ತೇನೆ, ನನ್ನ ಬಳಿಯಲ್ಲಿ 10 ಕೋಟಿ ನಾರಾಯಣಿ ಸೈನ್ಯ ಇದೆ, ನಾನು ಬೇಕೋ, ನಿರಾಯುಧನಾದಂತಹ ನಾನು ಬೇಕೋ, ಅಥವಾ ಯಾವ ಈ 10 ಕೋಟಿ ನಾರಾಯಣಿ ಸೈನ್ಯ ಬೇಕೋ, ಯಾವುದು ಅಪೇಕ್ಷಿತ ಅಂತ ಕೃಷ್ಣ ಕೇಳುತ್ತಾನೆ. ಅದಕ್ಕೋಸ್ಕರ ಅರ್ಜುನರಂದರು, ಸ್ವಾಮಿ, ಏಕ ಕಾಲದಲ್ಲಿ ಅನಂತ ರೂಪವನ್ನು ತೆಗೆದುಕೊಳ್ಳುವಂತಹ ಸರ್ವಸಮರ್ಥ ನೀನು, ನಿನ್ನ ಮುಂದೆ ಯಕಶ್ಚಿತ್ 10 ಕೋಟಿ ಅಂತ ಸಂಖ್ಯಾತ್ಮಕವಾದಂತಹ ಈ ಲೆಕ್ಕಾಚಾರ ಎಲ್ಲಿ ಉಳಿದಾತು? ಅದರಿಂದಾಗಿ ನೀನೇ ನನಗೆ ಅನುಗ್ರಹವನ್ನು ಮಾಡೋ ನಮ್ಮಪ್ಪ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣ ಪೂರ್ಣಾನುಗ್ರಹವನ್ನು ಮಾಡಿದ. ದುರ್ಯೋಧನ ನಾನು ಬದುಕದೆ ಅಂದುಕೊಂಡ. ಅವನಿಗೆ ಈ ಗೊಲ್ಲನ್ನಿಟ್ಕೊಂಡು ನಾನೇನು ಮಾಡಲಿ, 10 ಕೋಟಿ ನಾರಾಯಣಿ ಸೈನ್ಯ ಬೇಕು ಅಂತ ಅಪೇಕ್ಷಿತ ಅವನಿಗೆ. ಅದರಂತೆ ತಥಾಸ್ತು ಅಂತ ಹೇಳ್ದ. ದುರ್ಯೋಧನಿಗೆ ಭಾಳ ಆನಂದ ಆಯಿತು. ಇಲ್ಲಿ ಏನು ಸೂಚಿತ ಆಗತ್ತೆ ಅಂತಂದರೆ, ಈ ದುರ್ಯೋಧನ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ, 10 ಕೋಟಿ ನಾರಾಯಣಿ ಸೈನ್ಯ, ಇದು ಎಲ್ಲ ವಿಷಯ ಪದಾರ್ಥಗಳಿದ್ದ ಹಾಗೆ. ಯಾವ ಅರ್ಜುನರಿದ್ದಾರೆ ಭಗವಂತನನ್ನೇ ಏನು ಅಪೇಕ್ಷೆ ಪಟ್ಟರಲ್ಲ, ಅದು ಬಹಳ ಮುಖ್ಯವಾದದ್ದು. ನಾವು ಎಷ್ಟೋ ಬಾರಿ ಜೀವನದಲ್ಲಿ ದುರ್ಯೋಧನನಂತರನೇ ಅವನ ಲೆಕ್ಕಾಚಾರದಂತೆ ಇನ್ನೇನೋ ವಿಷಯ ಪದಾರ್ಥಗಳನ್ನು ನಾವು ಅಪೇಕ್ಷೆ ಪಡ್ತೇವೆ, ಅಷ್ಟಕ್ಕೆ ತೃಪ್ತಿಯನ್ನುಗೊಳ್ತೇವೆ. ಆದರೆ ಅರ್ಜುನರಾಗಬೇಕು ನಾವು, ದುರ್ಯೋಧನ ಆಗಬಾರ್ದು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಇದರಂತೆ ರಾಘವೇಂದ್ರ ಸ್ವಾಮಿಗಳಿದ್ದರು. ಅವರೆಂದಿಗೂ ಕೂಡ ಲೌಕಿಕ ಪದಾರ್ಥವನ್ನು ಅಪೇಕ್ಷೆ ಪಟ್ಟವರಲ್ಲ. ಅದಕ್ಕೆ ವೈರಾಗ್ಯ ಅಂತ ಕರೀತಾ ಇದ್ದಾರೆ. ಅಷ್ಟು ವೈರಾಗ್ಯ ರಾಘವೇಂದ್ರ ತೀರ್ಥರಲ್ಲಂದರು. ಒಂದು ರೋಚಕವಾದಂತಹ ಮಾತನ್ನು ವಿಜಯದಾಸರು ಇಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೋ ಏನೋ ವಿಜಯದಾಸರು ಈ ಪದ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಹೇಳುವ ಶಬ್ದಗಳನ್ನು ನೋಡಿ, ಮೈದೂನಗೊಲಿದ ಶ್ರೀ ವಿಜಯ ವಿಠ್ಠಲ ಪಾದಸಾಕ್ಷಿಯ ಅನುಭವವೋ ಅಂದರು. ಅರ್ಜುನರು ಎಲ್ಲಿ ಬಂದು ಕೂತರು? ಪರಮಾತ್ಮನ ಪಾದದ ಅಡಿಯಲ್ಲಿ ಬಂದು ಕೂತರು. ಮೈದುನ ಯಾರು? ಅರ್ಜುನ. ಮೈದುನಗೊಲಿದ ಶ್ರೀ ವಿಜಯ ವಿಠ್ಠಲ ನಿನ್ನ ಪಾದಸಾಕ್ಷಿಯ ಅನುಭವವೋ. ಇದೇ ಪ್ರಸಂಗವನ್ನು ಇಟ್ಟುಕೊಂಡು ಬರೆದಾಗಿದೆ ಆ ರೀತಿಯಾದಂತಹ ದಾಸರಾಯರ ಒಂದೊಂದು ನುಡಿಗಳು. ಆದ್ದರಿಂದ ಆ ರೀತಿಯಲ್ಲಿ ಅದ್ಭುತವಾದಂತಹ ಜೀವನವನ್ನು ರಾಘವೇಂದ್ರ ತೀರ್ಥರು ನಡೆಸಿದ್ದಾರೆ. ಇವರನ್ನು ಸಾಮಾನ್ಯ ಅಂತೀರಾ? ಅಲ್ಲ ಅಂತಾರೆ ಜಗನ್ನಾಥದಾಸರು. ದೇವತೆಗಳಿವರಿದಕ್ಕೆ ಸಂದೇಹ ಪಡಸಲ್ಲ,
ಬೃಂದಾವನವ ರಚಿಸಿ ಪೂಜಿಪ ಭಕ್ತರ. ದೇವತೆಗಳಿವರಿದಕ್ಕೆ ಸಂದೇಹ ಪಡಿಸಲ್ಲ. ಯಾರಿಗಾದರೂ ಅನುಮಾನ ಇದೆಯಾ? ರಾಘವೇಂದ್ರ ತೀರ್ಥರು ಸಾಮಾನ್ಯರು ಅಂತ ಹೇಳೋದಕ್ಕೆ ಯಾರಿಗಾದರೂ ಅನುಮಾನ ಇದೆಯಾ? ಸಾಮಾನ್ಯರಲ್ಲವೇ ಅಲ್ಲ. ಅಂತಹ ದೇವತೆಗಳೇ ಅವತಾರ ಮಾಡಿದ್ದಾರೆ. ಆದ್ದರಿಂದ ವಂದಿಸುವೆ ಗುರು ರಾಘವೇಂದ್ರರ ಅಂತ ಜಗನ್ನಾಥದಾಸರು ಸ್ತೋತ್ರ ಮಾಡಿದ್ದಾರೆ. ನಮಗೆಲ್ಲ ಭಗವಂತ ಅವನ ಸತ್ಯಸಂಕಲ್ಪ, ನಿರವದ್ಯೋ ನಿರನಿಷ್ಠ ಸತ್ಯಸಂಕಲ್ಪ ಅಂಥೇಳಿ ಶ್ರುತಿಗಳೆಲ್ಲ ಅವನನ್ನು ಕೊಂಡಾಡುತ್ತೆ. ಆದರೆ ನಾವು ಅನೇಕ ರೀತಿಯಲ್ಲಿ ಎಡವುತ್ತೇವೆ. ಯಾಕೆ ಅಂತಂದರೆ ಭಗವಂತನ ಸಂಕಲ್ಪ ಏನು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ನಮ್ಮ ಮನಸ್ಸಿಗೆ ಯಾವುದು ತೋಚಿದೆ ಅದು ಈಡೇರಬೇಕು, ಆ ಸಂಕಲ್ಪವೇ ಈಡೇರಬೇಕು ಅಂಥೇಳಿ ಎಷ್ಟೋ ಬಾರಿ ಅಂದ್ಕೊಳ್ತೇವೆ. ಆದರೆ ಇದು ಸಾಧ್ಯವಾಗಲ್ಲ ಅಂತ ಹೇಳ್ತಾರೆ. ರಾಘವೇಂದ್ರ ತೀರ್ಥರು ಹೀಗಿರಲಿಲ್ಲ. ಭಗವಂತನ ಸಂಕಲ್ಪ ಏನಿತ್ತು ಹಾಗೇ ಇದ್ದರು. ಅವನ ಸತ್ಯ ಸಂಕಲ್ಪ. ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಒಮ್ಮೆ ಯಮಧರ್ಮರಾಜರು ಭಗವಂತನನ್ನು ನೋಡಬೇಕು ಅಂಥೇಳಿ ದರ್ಶನಾಕಾಂಕ್ಷಿಗಳಾಗಿ ಬರ್ತಾರೆ. ಬಂದಾಗ ಆ ಭಗವಂತನ ದ್ವಾರದಲ್ಲಿ ಒಂದು ಪಕ್ಷಿಯನ್ನು ನೋಡ್ತಾರೆ. ಅದನ್ನೇ ಈಕ್ಷಿಸಿ ನೋಡ್ತಾ ಇರ್ತಾರೆ, ಕುತೂಹಲದಿಂದ ನೋಡ್ತಾ ಇರ್ತಾರೆ ಧರ್ಮರಾಜರು, ಯಮಧರ್ಮರಾಜರು. ಆಗ ಒಳಗಡೆ ಪರಮಾತ್ಮನನ್ನು ಹೊತ್ತು ಮೆರೆಯುವಂತಹ ಗರುಡದೇವರು ಏನು ಮಾಡ್ತಾ ಇದ್ದಾರೆ ಯಮಧರ್ಮರಾಜರು ಅಂತ ಅವರು ಕೂಡ ಕುತೂಹಲದಿಂದ ವೀಕ್ಷಿಸ್ತಾ ಇರ್ತಾರೆ. ಯಮಧರ್ಮರಾಜರು ಪಕ್ಷಿಯನ್ನು ಈಕ್ಷಣೆ ಮಾಡ್ತಿರ್ತಾರೆ. ಗರುಡದೇವರು ಯಮಧರ್ಮರಾಜರು ಹೊರಗಡೆ ದ್ವಾರ ಆ ಬಳಿಯಲ್ಲಿ ನಿಂತು ಏನನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅಂದರೆ ತಾವು ಕೂಡ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಆವಾಗ ಗರುಡದೇವರು ಒಳಗಡೆ ಬರ್ತಾರೆ. ಬಂದು ಯಮಧರ್ಮರಾಜರನ್ನು ಕೇಳ್ತಾರೆ, ಬಂದಿದ್ದೀರಿ, ಏನಾಗಬೇಕಾಗಿತ್ತು ಅಂತ ಹೇಳಿದಾಗ ಯಮಧರ್ಮರಾಜರಂದರು, ಭಗವಂತನ ದರ್ಶನಕ್ಕೋಸ್ಕರವಾಗಿ ಬಂದಿದ್ದೇನೆ, ಅನುಮತಿ ಬೇಕಾಗಿತ್ತು, ಭಗವಂತನ ಕಾಣಬೇಕಾಗಿದೆ ಅಂಥೇಳಿ. ಪುನಃ ಆ ವಿಚಾರವನ್ನು ಮೊದಲು ಭಗವಂತನಿಗೆ ತಿಳಿಸಿದಾಗ ಭಗವಂತ ಅವರನ್ನು ಕರೆತರುವಂತೆ ಆಜ್ಞೆ ಮಾಡಿದ್ದಾನೆ. ಆಗ ಆ ಯಮಧರ್ಮರಾಜರು ಒಳಗೆ ಬಂದಿದ್ದಾರೆ. ಬಂದಾಗ ಗರುಡದೇವರು ಹೊರಗಡೆ ಹೋದರು. ಆ ಪಕ್ಷಿಯನ್ನೇ ನೋಡ್ತಾ ಇದ್ದಾರೆ. ಏನಿರ್ಬೋದು ಇದರ ಮಾರ್ಮಿಕತೆ? ಯಾಕಿಷ್ಟು ಹೊತ್ತು ಯಮಧರ್ಮರಾಜರು ಈ ಪಕ್ಷಿಯನ್ನೇ ನೋಡ್ತಾ ಇದ್ರು ಅಂಥೇಳಿ ಕುತೂಹಲ ಆಗತ್ತೆ. ಆ ಕುತೂಹಲದಿಂದ ಇವರಿಗೆ ಒಂದು ಆಲೋಚನೆ ಬರುತ್ತೆ, ಬಹುಶಃ ಇದರ ಆಯಸ್ಸು ಅನ್ನೋದು ಮುಗಿದಿರಬೇಕು, ಆದ್ದರಿಂದ ಈ ಪಕ್ಷಿಯನ್ನು ಹೇಗಾದರೂ ನಾನು ರಕ್ಷಣೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಆ ಪಕ್ಷಿಯನ್ನು ತೆಗೆದುಕೊಂಡು ಹೋಗಿ ಸಪ್ತ ಸಮುದ್ರ ದಾಟಿ ಎಲ್ಲೋ ಒಂದು ಕಡೆ ಗುಪ್ತವಾಗಿ ಆ ಪಕ್ಷಿಯನ್ನು ಬಚ್ಚಿಡ್ತಾರೆ. ಹೊರಗೆ ಬರ್ತಾರೆ ಯಮಧರ್ಮರಾಜರು. ಆ ಪಕ್ಷಿಯನ್ನು ನೋಡ್ತಾರೆ, ಆ ಪಕ್ಷಿ ಇರೋದಿಲ್ಲ. ತಮಗೆ ದಿವ್ಯ ಚಕ್ಷುಸ್ಸಿನಿಂದ ಗೊತ್ತಾಗತ್ತೆ. ಗರುಡದೇವರು ಆ ಪಕ್ಷಿಯನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಒಂದು ದೂರದ ಸಪ್ತ ಸಮುದ್ರವನ್ನು ದಾಟಿ ಎಲ್ಲೋ ಒಂದು ಗುಪ್ತ ಸ್ಥಳದಲ್ಲಿ ಆ ಪಕ್ಷಿಯನ್ನು ಬಚ್ಚಿಟ್ಟಿದ್ದಾರೆ ಅಂಥೇಳಿ. ಭಗವಂತನ ಸಂಕಲ್ಪ ಏನು ಅಂತ ಯಮಧರ್ಮರಾಜರಿಗೆ ತಿಳಿಯುತ್ತೆ. ಭಗವಂತನ ಸಂಕಲ್ಪ ಏನಿರುತ್ತೆ ಅಂದರೆ ಈ ಪಕ್ಷಿ ಅದು ಬೆಕ್ಕು ತಿಂದು ಮರಣ ಹೊಂದಬೇಕಾಗಿರುತ್ತೆ. ಭಗವಂತನ ದ್ವಾರದಲ್ಲಿದ್ದರೆ ಬೆಕ್ಕು ಬರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದಾಗಿ ಅಲ್ಲೆಲ್ಲೋ ದ್ವೀಪದಲ್ಲಿ ಈ ಪಕ್ಷಿಯನ್ನು ತೆಗೆದುಕೊಂಡು ಇಟ್ಟಾಗ ಅಲ್ಲಿ ಒಂದು ಬೆಕ್ಕು ಈ ಪಕ್ಷಿಯನ್ನು ನುಂಗಿ ಹಾಕಿಬಿಡುತ್ತೆ. ಭಗವಂತನ ಸಂಕಲ್ಪ ಹಾಗಿರುತ್ತೆ. ಅದಕ್ಕೋಸ್ಕರವಾಗಿ ಸತ್ಯ ಸಂಕಲ್ಪ ಅಂತ ಭಗವಂತನನ್ನು ಕರೀತಾರೆ. ಅದರಿಂದ ಜ್ಞಾನಿಗಳಿಗೆಲ್ಲ ಭಗವಂತನ ಸಂಕಲ್ಪ ಏನು ಅಂತ ತಿಳಿದಿರುತ್ತೆ. ಅದರಂತೆ ರಾಘವೇಂದ್ರ ತೀರ್ಥರು ಎಲ್ಲ ಭಗವಂತನ ಸಂಕಲ್ಪವನ್ನು ತಿಳಿದು ತಾವು ಜೀವನವನ್ನು ನಡೆಸಿದ್ರಿಂದ ಎಲ್ಲ ಅವರ ಮನಸ್ಸಿನ ಅಭೀಷ್ಟಗಳನ್ನು ಭಗವಂತ ನೆರವೇರಿಸಿದ್ದಾನೆ ಅಂಥೇಳಿ ಚಿಂತನೆಯನ್ನು ಮಾಡ್ತಾರೆ ಜ್ಞಾನಿಗಳು. ಹೀಗೆ ರಾಘವೇಂದ್ರ ತೀರ್ಥರು ಅನೇಕ ಗ್ರಂಥಗಳ ವಿಚಾರವನ್ನು ಕೂಡ ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಆಚಾರ್ಯ ಮಧ್ವರನ್ನು ರಾಘವೇಂದ್ರ ತೀರ್ಥರು ಪರಿಪರಿಯಾಗಿ ಎಷ್ಟು ವಿಶೇಷಣಗಳನ್ನು ಕೊಟ್ಟು ಅವರು ಉಲ್ಲೇಖ ಮಾಡಿದರೂ ಕೂಡ, ಹೊಗಳಿದರೂ ಕೂಡ ಅವರಿಗೆ ತೃಪ್ತಿ ಅನ್ನೋದಾಗ್ತಾ ಇಲ್ಲ. ಅತಏವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ಅಂಥೇಳಿ ಅನೇಕ ವಿಶೇಷಣಗಳನ್ನು ಕೊಡ್ತಾ ಇದ್ದಾರೆ. ಭಗವಂತನ ಆ ಕರುಣೆ ಅನ್ನುವಂಥದ್ದು ಎಲ್ಲರ ಮೇಲೆ ಪೂರ್ಣಾನುಗ್ರಹವನ್ನು ಭಗವಂತ ಮಾಡೋದಿಲ್ಲ, ಅವರವರ ಯೋಗ್ಯತಾನುಸಾರವಾಗಿ ಮಾಡ್ತಾನೆ. ಆದರೆ ಪರಮಾನುಗ್ರಹ ಪಾತ್ರಭೂತಾನಾಂ ಅಂತಾರೆ. ವಾಯುದೇವರು ಹಾಗಲ್ಲ, ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾದಂಥವರು, ಯಾವಾಗಲೂ ಕೂಡ ಭಗವಂತನ ಆಜ್ಞೆಯಂತೆ ನಡೆಸುವಂಥವರು, ತಮ್ಮ ಜೀವನವನ್ನು ಹಾಗೆ ಮಾಡ್ತಾರೆ.
ಭಗವತ್ ಸನ್ನಿಧೌ ಪೂಜ್ಯಾನಂ ಪರಿವಾರಾತ್ಮನಾ ಸೇವಕೇಶು ಅಂಥೇಳಿ ಭಗವಂತ ತನ್ನ ಪೂಜೆ ಒಂದೇ ಮಾಡಿದ್ರೆ ಅವನು ಮೆಚ್ಚೋದಿಲ್ವಂತೆ, ಎಲ್ಲ ಪರಿವಾರ ದೇವತೆಗಳ ಪೂಜೆಯನ್ನು ಮಾಡಿದ್ರೆ ಮಾತ್ರ ಮೆಚ್ಚುತ್ತಾನಂತೆ. ತಥಾ ಭಗವತಾ ದತ್ತವರಾಣ, ಆ ರೀತಿಯಾಗಿ ಭಗವಂತ ಅವರಿಗೆಲ್ಲ ಅನುಗ್ರಹವನ್ನು ಮಾಡಿದ್ದಾನೆ. ಹನುಮದ ಅವತಾರದಲ್ಲಿ ಆಚಾರ್ಯರು ಕೂಡ ಭಾಗವತ ತಾತ್ಪರ್ಯದಲ್ಲಿ ಈ ಮಾತನ್ನು ಸೂಚನೆ ಮಾಡ್ತಾರೆ. ಹನುಮತೋ ನ ಪ್ರತಿಕರ್ತೃತಾ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೋಪಧಮ್ಮೆ ಅಂತ ಹೇಳ್ತಾ, ಏಕಾಂತ ಭಕ್ತರು ಅಂತ ಕೆಲವರಿದ್ದಾರಂತೆ. ಅವರು ಯಾರು ಅಂದರೆ ಬ್ರಹ್ಮವಾಯುಗಳು. ಇವರು ಏಕಾಂತ ಭಕ್ತರು. ನಮಗೆ ಭಗವಂತ ಯಾಕೆ ಬೇಕು ಅಂತಂದರೆ, ಭಗವಂತ ಮೋಕ್ಷವನ್ನು ಕೊಡ್ತಾನೆ, ಅದಕ್ಕೆ ಭಗವಂತ ಬೇಕು ನಮಗೆ. ಭಗವಂತ ಈ ಏಕಾಂತ ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೆ, ಆದರೆ ಅದಕ್ಕೋಸ್ಕರವಾಗಿ ಭಗವಂತನ ಅವರು ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯ ಜೀವರಾಶಿಗಳಾದರೆ ಯಾರು ಭಗವಂತ ಸೇವನೆಯನ್ನು ಮಾಡ್ತಾರೆ ಅವರಿಗೆ ಪ್ರತ್ಯುಪಕಾರವಾಗಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ, ಅದು ಅವನ ಸ್ವಭಾವ. ಆದರೆ ಯಾವಾಗ ಈ ಏಕಾಂತ ಭಕ್ತರು ಅಂತಿದ್ದಾರೆ, ಸ್ವಾಭಾವಿಕವಾಗಿ ಭಕ್ತರಾಗಿದ್ದಾರೆ, ಹನುಮಂತ ದೇವರು ಮೊದಲಾದಂತಹವರು, ಅವರಿಗೆ ಭಗವಂತ ಅವರ ಸೇವೆಗೆ ತಕ್ಕಂತಹ ಯಾವ ಫಲವನ್ನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ರಾಮಚಂದ್ರ ದೇವರೇ ಈ ಮಾತನ್ನು ಹೇಳಿದ್ದಾರೆ. ಯದಿ ದದ್ಯಾತ್ ಭಕ್ತಿಯೋಗ ಫಲಂ ಮೋಕ್ಷಂ ಅಪಿ ಈಶ್ವರ ಭಕ್ತಿಯೋಗ ಫಲತ್ವೇನ ನ ತದ್ಗೃಹಿಣ್ಯು ಅಂತ ವರ್ಣನೆ ಮಾಡ್ತಾರೆ. ಅಂದರೆ ಯಾವ ಭಕ್ತಿಯೋಗದಿಂದಾಗಿ ಫಲ ಅನ್ನೋದು ಮೋಕ್ಷರೂಪವಾದಂತಹ ಫಲವನ್ನು ಭಗವಂತ ಕೊಡ್ತಾನೆ, ಅದನ್ನೂ ಕೂಡ ಸ್ವೀಕರಿಸೋದಿಲ್ವಂತೆ ಏಕಾಂತ ಭಕ್ತರು. ನೇಚ್ಛಂತಿ ಸಾಯುಜ್ಯಮಪಿ ಫಲತ್ವೇನ ಹರಿರ್ಯದಿ ದದಾತಿ ಭಕ್ತಿ ಸಂತುಷ್ಟ ಆಜ್ಞತ್ವೇನೈವ ಗೃಹ್ಣತೆ. ಆದರೆ ಭಗವಂತ ಹೇಳಿದ್ರೆ, ಆಜ್ಞೆ ಮಾಡಿದ್ರೆ ನೀನು ಮೋಕ್ಷವನ್ನು ತೆಗೆದುಕೋ ಅಂತ ಆಜ್ಞೆ ಮಾಡಿದರೆ ಆಗ ಮಾತ್ರ ಏಕಾಂತ ಭಕ್ತರು ಆ ಮೋಕ್ಷವನ್ನು ಸ್ವೀಕಾರ ಮಾಡ್ತಾರಂತೆ. ಹೀಗಿರ್ತಾರೆ ಭಕ್ತರು ಅಂತ ವಾಯುದೇವರು ಹನುಮಂತ ದೇವರು ಹೀಗಿದ್ದಾರೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ ರಾಯರು. ಆದ್ದರಿಂದ ನಾವು ಭಗವಂತನಲ್ಲಿ ಈ ರೀತಿಯಾದಂತಹ ಭಕ್ತಿಯನ್ನು ಮಾಡಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜ್ಞಾನಾಧಿಕಾರಿ ಸಂಪ್ರೋಕ್ತೋ ವಿಷ್ಣುಪಾದೈಕ ಸಂಶ್ರಯ. ಯಾರು ಜ್ಞಾನವನ್ನು ಅಪೇಕ್ಷೆ ಪಡ್ತಾನೆ, ಜ್ಞಾನಾಧಿಕಾರಿ ಯಾರಾಗಿದ್ದಾನೆ ಅವನು ವಿಷ್ಣುಪಾದೈಕ ಸಂಶ್ರಯ, ಕೇವಲ ಪರಮಾತ್ಮನ ಪಾದವನ್ನು ಮಾತ್ರ, ಅವನ ಅನುಗ್ರಹವನ್ನು ಮಾತ್ರ ಅಪೇಕ್ಷೆ ಪಡ್ತಾರೆ, ಮತ್ತಿನ್ಯಾವುದನ್ನೂ ಅಪೇಕ್ಷೆ ಪಡೋದಿಲ್ಲ ಅವರು ಅಂತ ಏಕಾಂತ ಭಕ್ತರ ಲಕ್ಷಣವನ್ನು ಸೂಚನೆ ಮಾಡಿದ್ದಾರೆ. ಹಾಗೆ ಹೇಳುವಾಗ ರಾಯರಂದರು, ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೂಣಾಮ್ ಅಂಥೇಳಿ. ಇಲ್ಲಿ ರಾಯರು ಹೇಳುವಾಗ ಪ್ರಸಾದ ಮಾತ್ರೇಣ ಅಂಥೇಳಿ ಮಾತ್ರ ಶಬ್ದವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾರು ಗುರುಗಳು ಅಂತಂದರೆ, ಅಸಂಶಯ ಸಂಶಯ ಚಿತ್ ಗುರು ಉಕ್ತೋ ಮನೀಷಿಭಿಹಿ. ಅಸಂಶಯ, ಅವರಿಗೆ ಸಂಶಯ ಇರಬಾರ್ದು, ಮತ್ತೊಬ್ಬರ ಸಂಶಯವನ್ನು ಪರಿಹಾರ ಮಾಡಬೇಕು, ಇಂಥವರು ಗುರುಗಳು ಅಂಥೇಳಿ. ಎಷ್ಟೋ ಸಂದರ್ಭದಲ್ಲಿ ಇದು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಜಗತ್ತಿನಲ್ಲಿ. ಪಾಪ ಯಾರೋ ಒಬ್ಬರು ಬಂದು ಕೇಳಿದ್ರು, ಯಾವಾಗ ಏಕಾದಶಿ, ನಾಳೆನೋ ನಾಡಿದ್ದು ಅಂಥೇಳಿ. ನಮ್ಮಲ್ಲಿ ಸ್ವಲ್ಪ ಏಕಾದಶಿ ಗಲಾಟೆ ಜಾಸ್ತಿ ಪಾಪ, ಒಂದೊಂದು ಕಡೆ ಒಂದೊಂದು ಏಕಾದಶಿ. ಆದ್ದರಿಂದ ಯಾರೋ ಒಬ್ಬರು ಬಂದು ಕೇಳಿದ್ರು ಒಬ್ಬರನ್ನು, ಏಕಾದಶಿ ಯಾವಾಗ, ನಾಳೆನೋ ನಾಡಿದ್ದು ಅಂಥೇಳಿ. ಅದೇನೋ ಗೊತ್ತಿಲ್ಲಪ್ಪ, ಯಾರೋ ನಿನ್ನೆನೋ ಮೊನ್ನೆನೋ ಅಂತಿದ್ರು ಅಂದುಬಿಟ್ರೆ ಗತಿ ಏನಾಗಬೇಕು? ಮೊದಲೇ ಅವನಿಗೆ ಸಂಶಯ ಪಾಪ, ನಾಳೆನೋ ನಾಡಿದ್ದು ಏಕಾದಶಿ ಅಂಥೇಳಿ ಕನ್ಫ್ಯೂಸ್ ಆಗಿದ್ದಾನೆ. ಈ ಸಂದರ್ಭದಲ್ಲಿ ಗೊತ್ತಿದ್ದರೆ ನಾಳೆನೋ ನಾಡಿದ್ದು ಹೇಳಬೇಕು, ಇಲ್ಲ ಯಾರೋ ನಿನ್ನೆನೋ ಮೊನ್ನೆನೋ ಅಂತಿದ್ರು ಅಂದುಬಿಟ್ರೆ ಗತಿ ಏನಾಗಬೇಕು ಪಾಪ ಅವನಿಗೆ? ಮೊದಲೇ ಸಂಶಯ ಅವನಿಗೆ, ಇನ್ನಷ್ಟು ಸಂಶಯ ಬಂದುಬಿಡುತ್ತೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಕನ್ವಿನ್ಸ್ ಕನ್ಫ್ಯೂಸ್ ಅಂತ ಹೇಳಿ. ಒಬ್ಬರನ್ನ ನಾವು ಕನ್ವಿನ್ಸ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವನನ್ನು ಕನ್ಫ್ಯೂಸ್ ಮಾಡಿ ಇಟ್ಟುಬಿಡೋದು, ಜನ್ಮೇಪಿ ಅವನು ಇನ್ನೊಂದು ಸರಿ ಪ್ರಶ್ನೆ ಕೇಳಬಾರ್ದು, ಹೀಗಾಗ್ಬಿಡುತ್ತೆ ಜಗತ್ತಿನಲ್ಲಿ. ಆದರೆ ಆಚಾರ್ಯರು ಹೀಗಿರಲಿಲ್ಲ, ಅಸಂಶಯ, ಯಾವುದೇ ಕಾರಣಕ್ಕೂ ಅವ್ರಿಗೆ ಸಂಶಯ ಅನ್ನೋದಿರಲಿಲ್ಲ. ಮತ್ತೊಬ್ಬರ ಸಂಶಯವನ್ನು ಸಂಶಯಂ ಚೇತ್ತೀತಿ ಸಂಶಯ ಚಿತ್, ಸಂಶಯವನ್ನು ಛೇದನ ಮಾಡ್ತಾಯಿದ್ರು, ಮತ್ತೊಬ್ಬರ ಸಂಶಯವನ್ನು ಪರಿಹಾರ ಮಾಡ್ತಾಯಿದ್ರು. ಇಂಥವರನ್ನು ನಾವು ಗುರುಗಳು ಅಂತ ಕರಿಬೇಕು ಅಂತ ಮನೀಷಿಭಿಹಿ ಉಕ್ತಃ, ಜ್ಞಾನಿಗಳು ಈ ರೀತಿಯಾಗಿ ಹೇಳಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಪ್ರಸಾದ ಮಾತ್ರ ಅಂತ ಮಾತ್ರ ಶಬ್ದವನ್ನು ಉಲ್ಲೇಖ ಮಾಡಿದ್ದಾರೆ. ಮಾತ್ರ ಶಬ್ದ ಯಾತಕ್ಕೋಸ್ಕರ ಹೇಳಿದ್ದು ಅಂತಂದರೆ, ಕೇವಲ ಗುರುಪ್ರಸಾದದಿಂದಲೇ ನಮಗೆ ಎಲ್ಲವೂ ಸಾಧಿತವಾಗತ್ತೆ, ಶಿಷ್ಯರ ಎಲ್ಲ ಸರ್ವ ಸಂಶಯಗಳು ಕೂಡ ಪರಿಹಾರವಾಗತ್ತೆ ಅಂಥೇಳಿ ಅನ್ನಿಸಿಬಿಡುತ್ತೆ. ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಃ, ಅದು ಸತ್ಯ. ಗುರುಗಳ ಪ್ರಸಾದ ಅನ್ನುವಂಥದ್ದು ಬಹಳ ಮುಖ್ಯ. ಅನೇಕ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೇವೆ, ಗುರುಗಳ ಅನುಗ್ರಹ ಆಗಲಿಲ್ಲ ಅಂತಂದರೆ ಆ ಶಾಸ್ತ್ರ ಅಧ್ಯಯನ ಸಿದ್ಧಿಯಾಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಗುರುಗಳ ಅನುಗ್ರಹ ಬಹಳ ಮುಖ್ಯ.